ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಕೃಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಮೇ ಮಾಸದಲ್ಲಿ ಇರುವಂತಹ ಗೋಚಾರ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದರಲ್ಲಿ ಮುಖ್ಯವಾಗಿ ಕುಂಭರಾಶಿ ಜಾತಕರಿಗೆ ಮೇ ಮಾಸದಲ್ಲಿ ಅನುಕೂಲವಾ ಪ್ರತಿಕೂಲವಾ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ. ಯಾಕಂದರೆ ಈಗ ಧನ ಕುಟುಂಬ ಸ್ಥಾನದಲ್ಲಿ ಶ್ರೀ ಪರಮಾತ್ಮ ಲಗ್ನದಲ್ಲಿ ಈ ರಾಶಿಯಲ್ಲೇ ರಾಹು ಇರೋದರಿಂದ ಕೆಲವೊಂದು ದಿನಗಳಿಂದ ಸಾಕಷ್ಟು ಅವಮಾನಗಳು, ಸಾಕಷ್ಟು ಕಾರ್ಯ ವೈಫಲ್ಯಗಳು, ಡಿಸಪಾಯಿಂಟ್ಸ್, ನಿರಾಶೆ ಎದುರಿಸ್ತಾ ಇರುವಂತಹ ಕುಂಭರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಏನಾದರೂ ಅದೃಷ್ಟ ಕಾದಿದೆಯಾ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ರಾಶಿಯಲ್ಲೇ ಇರುವಂತಹ ರಾಹುಗ್ರಹ ಸಂಚಾರ ನಿಮ್ಮಲ್ಲಿ ಏನೋ ಒಂದು ಗೊತ್ತಿಲ್ಲದಿರುವಂತಹ ಒಂದು ಹಠ ಛಲ, ಅಂದರೆ ಕೈ ಹಿಡಿರುವಂತಹ ಪ್ರಯತ್ನಗಳನ್ನು ಪೂರ್ತಿ ಮಾಡಲೇಬೇಕು, ಕೈ ಹಿಡಿರುವಂತಹ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯಲೇಬೇಕು. ಯಾರು ಏನಾದರೂ ಅಂದ್ಕೊಳ್ಳಿ, ಯಾರು ಏನಾದರೂ ಮಾಡಿಕೊಳ್ಳಿ, ಬಟ್ ಅದು ಕರೆಕ್ಟೋ ರೈಟೋ, ಅಂದರೆ ಕರೆಕ್ಟೋ ರಾಂಗೋ, ಸರಿಯಾಗಿರುತ್ತೋ ತಪ್ಪಾಗಿರುತ್ತೋ ಗೊತ್ತಿಲ್ಲ, ಈ ಹಠ ಛಲ, ಒಂದು ಮೊಂಡುತನ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಹೆಚ್ಚಳ ಮಾಡಿ ಆ ಪ್ರಯತ್ನಗಳನ್ನು ಪೂರೈಸೋದಕ್ಕೆ, ಸಕ್ಸಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ. ಅಂದರೆ ಯಾವುದೇ ಒಂದು ವಿಷಯವನ್ನು ನಿಮಗೆ ಅನುಕೂಲವಾಗಿ, ನಿಮಗೆ ಕೆಲವೊಂದು ವಿಷಯಗಳನ್ನು ಅನುಕೂಲವಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ, ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ, ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ ಬದಲಾಯಿಸ್ಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳನ್ನೋದು ಕೆಲವೊಂದು ಸಂದರ್ಭಗಳಲ್ಲಿ ಬೇರೆಯವರಿಗೆ ಬೇರೆ ರೀತಿಯಲ್ಲಿ ಭಿನ್ನವಾಗಿರುವಂತಹ ರೀತಿಯಲ್ಲಿ ಅದು ಪ್ರತಿಬಿಂಬಿಸಬಹುದು. ನೀವು ನೋಡಿ, ಕುಂಭರಾಶಿಯವರಿಗೆ ನೀವು ಜನರಿಗೆ ಅಂತ ಎಷ್ಟೇ ಸಹಾಯ ಮಾಡಿದ್ರು, ಆಪ್ತರು ಅಂತ ಎಷ್ಟು ಕೈ ಹಿಡಿದ್ರು, ಅಥವಾ ನೀವು ಕಷ್ಟದಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಎಷ್ಟು ಅವರಿಗೆ ನೀವು ಸಪೋರ್ಟ್ ಮಾಡಿದ್ರೂ ಕೂಡ ನಿಮ್ಮಲ್ಲಿ ಪರ್ಟಿಕ್ಯುಲರಾಗಿ ಅಯ್ಯೋ ಈ ನಿಮ್ಮಲ್ಲಿರುವಂತಹ ಸ್ಮಾಲ್ ಮಿಸ್ಟೇಕ್, ಒಂದು ಮಾಡಿರುವಂತಹ ಏನಾದರೂ ಒಂದು ಮಾತು, ಆ ಮಾತನ್ನು ಇಟ್ಕೊಂಡು ನೋಡಪ್ಪ ಎಂತಹ ಸ್ವಾರ್ಥವಾಗಿರುವಂತಹ ವ್ಯಕ್ತಿ, ಅವ್ರದ್ದು ಮಾತ್ರ ನೋಡ್ಕೊಳ್ತಾರೆ, ಬೇರೆಯವ್ರದ್ದು ನೋಡೋಲ್ಲ ಅನ್ನುವಂತಹ ಒಂದು ಮುದ್ರೆ ನಿಮ್ಮ ಮೇಲೆ ಬೀಳೋದಕ್ಕೆ ಏಕೆಂದರೆ ಕುಂಭರಾಶಿಯವರು ಸ್ವಭಾವ ರೀತಿಯಲ್ಲಿ ಅವರ ಅಗತ್ಯಗಳನ್ನು ಮರೆತು ಕೂಡ ಬೇರೆಯವರಿಗೆ ಸಹಾಯ ಮಾಡುವಂತಹ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಬಟ್ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಿಮಗೋಸ್ಕರ ಏನಾದರೂ ಮಾಡಬೇಕು, ನಿಮಗೆ ತಕ್ಕಂತೆ ಪರಿಸ್ಥಿತಿಗಳನ್ನು ಸರಿ ಮಾಡ್ಕೋಬೇಕು ಅನ್ನುವಂತಹ ಕೆಲವೊಂದು ಪ್ರಯತ್ನಗಳೇನಿರುತ್ತೋ ಅದು ಬೇರೆ ನೋಡುಗರಿಗೆ ನಿಮ್ಮನ್ನು ಒಂದು ಸ್ವಾರ್ಥಿಗಳು ಅನ್ನುವಂತಹ ಒಂದು ಹೆಸರು, ಅಥವಾ ಈ ಕೆಲವೊಂದು ವಿಷಯಗಳಲ್ಲಿ ಅಹಂಕಾರ ಜಾಸ್ತಿ ಅನ್ನುವಂತಹ ಕೆಲವೊಂದು ವ್ಯಕ್ತಿಗಳ ಮುಖಾಂತರ ಕೇಳಿಸುವಂತಹ ಸಂದರ್ಭಗಳು ಕೂಡ ಬರಬಹುದು. ಅಂದರೆ ಎಷ್ಟೇ ಒಳ್ಳೇದು ಮಾಡಿ, ಸಮಾಜ ಇರುವಂತಹ ಸೊಸೈಟಿ, ಈ ಪ್ರಪಂಚನೇ ಅದೇ ರೀತಿ ಅಲ್ವಾ, ಎಷ್ಟೇ ಒಳ್ಳೇದು ಮಾಡಿದ್ರೂ ಕೂಡ ಆ ಒಳ್ಳೆಯ ವಿಷಯಗಳನ್ನು ನೆನ್ಪಿಟ್ಕೊಳ್ಳೋದಕ್ಕಿಂತ ಮಾಡಿರುವಂತಹ ಒಂದು ಚೂರು ಮಿಸ್ಟೇಕನ್ನು ಇಟ್ಕೊಂಡು ಪ್ರತಿಯೊಬ್ಬರೂ ಕೂಡ ಅದನ್ನು ಈ ಮಿರರಲ್ಲಿ ಹಾಕಿ ದೊಡ್ಡದಾಗಿ ತೋರಿಸ್ತಾ ಇರ್ತಾರೆ. ಸೊ ಆಗಿರೋದ್ರಿಂದ ನೀವೆಷ್ಟೇ ಒಳ್ಳೆಯ ಕೆಲಸಗಳು, ನಿಮ್ಮ ಉದ್ದೇಶಗಳು ಒಳ್ಳೆಯದಿದ್ದರೂ ಕೂಡ ಈ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಆಗಿರುವಂತಹ ಕೆಲವೊಂದು ಈ ಸಣ್ಣ ಪುಟ್ಟ ತಪ್ಪುಗಳನ್ನು ಎತ್ತಿ ತೋರಿಸುವಂತಹ ಜನಗಳು ಜಾಸ್ತಿ ಇರ್ತಾರೆ. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ನೀವು ಒಳ್ಳೆಯ ಹೆಸರು ಗಳಿಸಿದ್ದೀರಾ, ಒಳ್ಳೇದು ಮಾಡಿದ್ದೀರಾ, ಇಲ್ಲಿ 4 ಜನಕ್ಕೆ ಒಳ್ಳೇದು ಮಾಡ್ತಾಯಿದ್ದೀರಾ, ಪರೋಪಕಾರಿಗಳಾಗಿದ್ದೀರಾ. ಬಟ್ ಆದರೆ ಈ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಡಿಫೇಮ್ ಮಾಡಬೇಕು, ಅನ್ಪಾಪ್ಯುಲರ್ ಮಾಡಬೇಕು, ಇವರಿಗಿರುವಂತಹ ಗೌರವವನ್ನು ಕಮ್ಮಿ ಮಾಡಬೇಕು, ಏನು ಸಣ್ಣ ಪುಟ್ಟ ವ್ಯಸನಗಳಿರುತ್ತೆ, ಕೆಲವೊಂದು ವೀಕ್ನೆಸ್ ಇರುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಯಾವುದ್ಯಾವುದೋ ಪಾರ್ಟಿಯಲ್ಲೋ ಮತ್ತೊಂದು ಕಡೆಯೋ ಕೆಲವೊಂದು ವಿಷಯಗಳನ್ನು ನೋಡಿ ಇಂತಹ ವ್ಯಕ್ತಿ ಈ ರೀತಿ ಮಾಡ್ತಾ ಇದ್ದಾರೆ, ಈ ವ್ಯಕ್ತಿ ಈ ವ್ಯಸನಗಳಿಗೆ ದಾಸಿಯ, ಈ ರೀತಿ ಕೆಲವೊಂದು ಜನ ನಿಮ್ಮ ಮೇಲೆ ನಿಮ್ಮನ್ನು ಅನ್ಪಾಪ್ಯುಲರ್ ಡಿಫೇಮ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರೋದು ಉತ್ತಮ. ಇನ್ನು ಆರಂಭದಲ್ಲಿ ಕುಟುಂಬ ಸದಸ್ಯರ ಮಧ್ಯೆ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿರುತ್ತೆ. ಅಂದರೆ ನೀವು ಮಾಡಿರುವಂತಹ ಪ್ರತಿ ವಿಷಯಕ್ಕೂ ಕೂಡ ಟೀಕೆ ಮಾಡುವಂತಹ ಸ್ವಭಾವ ಇರುತ್ತೆ, ಹೆಸರಿಡುವಂತಹ ಸ್ವಭಾವ ಇರುತ್ತೆ, ಕಂಪ್ಲೇಂಟ್ಸ್ ಹೇಳುವಂತಹ ಸ್ವಭಾವ ಇರುತ್ತೆ, ವಿಮರ್ಶೆ ಮಾಡುವಂತಹ ಸ್ವಭಾವ ಇರುತ್ತೆ.
ಈ ಹಣಕಾಸು ವಿಷಯದಲ್ಲಿ, ಆದಾಯ ವಿಷಯದಲ್ಲಿ ನೋಡಿ, ಎಷ್ಟೇ ಅಮೌಂಟ್ ಬಂದರೂ ಕೂಡ ಗಾಳಿ ದೊಡ್ಡದಾಗಿ ಗಾಳಿ ಬಂದರೆ ಯಾವ ರೀತಿ ಎಲ್ಲ ಹೊಡ್ಕೊತ ಹೋಗ್ತಾ ಇರುತ್ತೋ ಆ ರೀತಿ ಬಂದಿರುವಂಥ ಹಣಕಾಸು ಆದಾಯವೆಲ್ಲವೂ ಕೂಡ ನೀರಿನ ಥರ ಖರ್ಚಾಗ್ತಾ ಇರುತ್ತೆ. ಇನ್ನು ಕೆಲವೊಂದು ಪ್ರಯತ್ನಗಳು ಕೂಡ ಮಧ್ಯದಲ್ಲೇ ನಿಂತು ಹೋಗುವಂತಹ ಸಾಧ್ಯತೆಗಳು ಇರುತ್ತೆ. ಯಾಕೆ ಈ ರೀತಿ ನನಗೆ ಆಗ್ತಾ ಇದೆ, ಯಾಕೆ ಕುಂಭರಾಶಿಯವರಿಗೆ ನನಗೇನೆ ಈ ರೀತಿ ಕಷ್ಟಗಳ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಮನಸ್ತಾಪ ಉಂಟಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರೋ ಅವರ ವರ್ತನೆ, ಅವ್ರು ನಿಮ್ಮೊಂದಿಗೆ ಮಾತಾಡುವಂತಹ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಮನಸ್ತಾಪವನ್ನು, ಇವ್ರಿಗಲ್ವಾ ನಾನು ಇಷ್ಟೊಂದು ದುಡಿತಾ ಇರೋದು, ಇವ್ರಿಗಲ್ವಾ ನಾನು ಎಷ್ಟೊಂದು ತ್ಯಾಗ ಮಾಡಿರೋದು, ಬಟ್ ಆದ್ರೂ ಯಾಕೆ ಈ ರೀತಿ ನನ್ನ ಮಾತಿಗೆ ಬೆಲೆ ಇಲ್ಲದಿರೋ ರೀತಿಯಲ್ಲಿ ನನಗೆ ಅಂದರೆ ಮನಸ್ಸಿಗೆ ಮನಸ್ತಾಪ ಉಂಟು ಮಾಡ್ತಾ ಇದ್ದಾರೆ ಅನ್ನೋಂಥ ಕೆಲವೊಂದು ಸಂದರ್ಭಗಳಲ್ಲಿ ಇರುತ್ತೆ. ಮುಖ್ಯವಾಗಿ ಅಂದರೆ ಕೆಲವೊಂದು ವಿಷಯಗಳನ್ನು ಎಷ್ಟೇ ಸೀರಿಯಸ್ ಆಗಿ ಹೇಳಿದ್ರೂ ಕೂಡ ಅವುಗಳನ್ನು ಲೆಕ್ಕಿಸದೆ, ಅವುಗಳನ್ನು ಸೀರಿಯಸ್ ಆಗಿ ತಗೊಳ್ಳದೆ, ಅಯ್ಯೋ ಬಿಡಪ್ಪ ನೀವು ಯಾವಾಗಲೂ ಹೇಳೋದೇ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮುಖ್ಯವಾದ ನಿರ್ಧಾರಗಳಲ್ಲಿಯೂ ಸಹ ನೀವು ನೀಡಿರುವಂತಹ ಸಲಹೆಗಳನ್ನು, ಸೂಚನೆಗಳನ್ನು ಸೈಡ್ಗೆ ಇಟ್ಬಿಟ್ಟು ಸ್ವಲ್ಪ ಇಗ್ನೋರ್ ಮಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಆದರೆ ಇದು 11ನೇ ತಾರೀಕುವರೆಗೂ, 11 ನಂತರ ಕುಜ ತೃತೀಯ ಸ್ಥಾನಕ್ಕೆ ಬರೋದರಿಂದ, ತೃತೀಯ ಸೋದರ ಸ್ಥಾನ, ಧೈರ್ಯ ಪರಾಕ್ರಮ ಸ್ಥಾನ ಆಗಿರೋದ್ರಿಂದ ಕೆಲವೊಂದು ಪ್ರಯತ್ನಗಳನ್ನು, ಕೆಲವೊಂದು ಒಳ್ಳೆಯ ಕೆಲಸಗಳನ್ನು, ಕೆಲವೊಂದು ಅಭಿವೃದ್ಧಿಕಾರಿ ವಿಷಯಗಳನ್ನು ಇನ್ನೂ ಹೆಚ್ಚು ಮಾಡಬೇಕು, ಇನ್ನೂ ಸ್ವಲ್ಪ ಅಧಿಕವಾಗಿ ನಿಮ್ಮ ಎಫರ್ಟ್ಸನ್ನು ಡಬಲ್ ಮಾಡಬೇಕು ಮಾಡುವಂತಹ ಕೆಲವೊಂದು ಪ್ರಯತ್ನಗಳಿರುತ್ತೋ ಅತ್ಯಂತ ವೇಗವಾಗಿ ನಡೆಯೋದಕ್ಕೆ ಚಾನ್ಸಸ್ ಇರುತ್ತೆ. ಅತ್ಯಂತ ವೇಗವಾಗಿ ಈ ಸಂದರ್ಭದಲ್ಲಿ ಆಗುವಂತಹ ಸಂದರ್ಭಗಳು ಮತ್ತು ನಿಮ್ಮ ಪ್ರಗತಿಗೆ ಕಾರಣ ಆಗ್ತಾ ಇರುತ್ತೆ. ಚತುರ್ಥ ಸ್ಥಾನದಲ್ಲಿರುವಂತಹ ಶುಕ್ರ ಈಗ ನಿಮಗೆ ಅಂದರೆ ರಾಶಿಯಲ್ಲಿ ರವಿ, ಧನಕುಟುಂಬ ಸ್ಥಾನದಲ್ಲಿ ಶನಿ ಪರಮಾತ್ಮ ಸಾಡೆ ಸಾತನೇ ಕೊನೆಯ ಹಂತ ಗೋಚಾರದಿಂದ ಕೆಲವೊಂದು ಸಮಸ್ಯೆಗಳು ನೀಡಿದರೂ ಕೂಡ ಈ ಮಾಸದಲ್ಲಿ ಅತ್ಯಂತ ಶುಭ ಫಲಗಳನ್ನು ನೀಡುವಂತಹ ಗ್ರಹಗಳೇನಪ್ಪ ಅಂದರೆ ಪಂಚಮದಲ್ಲಿರುವಂತಹ ಗುರು, ಚತುರ್ಥ ಸ್ಥಾನದಲ್ಲಿರುವಂಥ ಶುಕ್ರ ಅದ್ಭುತ ರೀತಿಯಲ್ಲಿ ಕುಂಭರಾಶಿಯವರಿಗೆ ಯೋಗಕಾರಕನಾಗಿರ್ತಾರೆ. ಅಂದರೆ ಈಗ ಚತುರ್ಥ ಸ್ಥಾನ, ಸ್ವಸ್ಥಾನ, ವಾಹನಗಳ ಸ್ಥಾನ, ಆಸ್ತಿ ವ್ಯವಹಾರಗಳು, ಮಾತೃಸ್ಥಾನ, ನಿಮ್ಮ ಸ್ವಂತ ಸ್ಥಳದಲ್ಲಿ ಅಂದರೆ ಸ್ವಂತ ಮನೆ, ಸ್ವಂತ ಸ್ಥಳ, ಜಮೀನು, ಭೂಮಿ, ಮನೆ ಇತ್ಯಾದಿ, ಗೃಹ ಪ್ರಾಪ್ತಿ ಇತ್ಯಾದಿ, ಒಂದು ಮನೆ ಮಾಡಬೇಕು, ಒಂದು ಗೂಡು ಮಾಡ್ಕೋಬೇಕು ಅನ್ನುವಂತಹ, ಸ್ಥಿರಾಸ್ತಿ ಕೊಡಬೇಕು ಅನ್ನುವಂತಹ ಪ್ರಯತ್ನಗಳು ನಿಮ್ಮ ಕುಟುಂಬದಲ್ಲಿ ಒಂದು ರೀತಿ ಸಂತೋಷ ಅನ್ನೋದು ಹಮ್ಮಿಕೊಂಡಿರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕುಟುಂಬದಲ್ಲಿ ಕೆಲವೊಂದು ಶುಭ ಕಾರ್ಯಗಳು ಮಾಡಬೇಕನ್ನುವಂತಹ ನಿಮ್ಮ ಪ್ರಯತ್ನಗಳು, ಆ ವಿಚಾರಗಳು, ನಿಮ್ಮ ನಿರ್ಧಾರಗಳನ್ನು ತಗೊಳ್ಳೋದು, ನೀವು ಹೇಳುವಂತಹ ವಿಷಯಗಳನ್ನು ಕನ್ಸಿಡರ್ ಮಾಡೋದು ಇತ್ಯಾದಿ ವಿಷಯಗಳಾಗಿರ್ಬೋದು, ಅಥವಾ ಕುಟುಂಬದ ಜೊತೆಗೆ ಪುಣ್ಯಕ್ಷೇತ್ರ ದರ್ಶನಗಳು ಮಾಡೋದಾಗಿರ್ಬೋದು, ಅಥವಾ ಅನ್ಸೆಸ್ಟ್ರಲ್ ಪ್ರಾಪರ್ಟೀಸ್, ಹಿರಿಯರ ಹೆಸರಲ್ಲಿರುವಂತಹ ಕೆಲವೊಂದು ಆಸ್ತಿಗಳು, ಅವರು ಮಾಡಿರುವಂತಹ ಕೆಲವೊಂದು ವೃತ್ತಿಗಳು ನಿಮ್ಮ ಹೆಸರಿಗೆ ಬದಲಾಗುವುದು ಇತ್ಯಾದಿ ವಿಷಯಗಳಿಗೆ ತುಂಬ ಅನುಕೂಲವಾಗಿರುತ್ತೆ. ಅಂದರೆ ಈ ಸಂದರ್ಭದಲ್ಲಿ ಅಧಿಕಾರಿಗಳ ಮುಖಾಂತರನೋ, ಹಿರಿಯರ ಮುಖಾಂತರನೋ ಒಂದು ಧನ ಪ್ರಾಪ್ತಿ, ಹಣಕಾಸಿನ ವ್ಯವಹಾರಗಳಲ್ಲಿ ಅನುಕೂಲತೆ, ಗೃಹ ಪ್ರಾಪ್ತಿ, ಒಂದು ಗೃಹವನ್ನು ಪಡೆಯುವಂತಹ ಯೋಗ, ಅಟ್ಲೀಸ್ಟ್ ವಾಹನವನ್ನು, ಚತುರ್ಥ ಸ್ಥಾನ ಶುಕ್ರ ಅಂದರೆ ವಾಹನಗಳ ಸ್ಥಾನ ಆಗಿರೋದರಿಂದ ವಾಹನ ಖರೀದಿ ಮಾಡುವಂತಹ ಯೋಗವನ್ನು ನೀಡ್ತಾ ಇರ್ತಾರೆ. ಇನ್ನು 14ರ ನಂತರ ಕೂಡ ಶುಕ್ರನು ಗುರುವಿನ ಜೊತೆಗೆ, ಪಂಚಮದಲ್ಲಿರುವಂತಹ ಗುರು ಶುಕ್ರರು ಸ್ವಾಭಾವಿಕವಾಗಿ ಶುಭಗ್ರಹಗಳಾಗಿರುವುದರಿಂದ ಈ ಸಂದರ್ಭದಲ್ಲಿ ನಿಮಗೆ ಅನೇಕ ವಿಷಯಗಳಲ್ಲಿ, ಮುಖ್ಯವಾಗಿ ಶುಭ ವಿಷಯಗಳು ನಡೆಯೋದಕ್ಕೆ, ಹಣಕಾಸಿನ ಲಾಭಗಳನ್ನು ಪಡೆಯೋದಕ್ಕೆ, ನಿಮ್ಮ ಮನಸ್ಸಿನಲ್ಲಿರುವಂತಹ ಕನಸು ಕಂಡಿರುವಂತಹ ಕೆಲವೊಂದು ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಈ ಸಂದರ್ಭ ಅತ್ಯಂತ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ನಿಮ್ಮ ಸಂತಾನದ ಭವಿಷ್ಯಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು, ಅವರ ಭವಿಷ್ಯಕ್ಕೋಸ್ಕರ ನೀವು ದುಡಿತಾ ಇರುವಂತಹ ಈ ಸಂದರ್ಭಗಳಲ್ಲಿ, ಅಥವಾ ಅವರ ವಿದ್ಯಾಭ್ಯಾಸ ಅಥವಾ ಅವಕಾಶಗಳನ್ನು, ಸಂಸ್ಥೆಗಳಲ್ಲಿ ಸೀಟ್ ಪಡೆಯುವಂತಹ ವಿಷಯಗಳಲ್ಲಾಗಿರಬಹುದು, ಅಥವಾ ಸಂತಾನದ ಮುಖಾಂತರ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವುದಕ್ಕೆ, ಅಥವಾ ಸಂತಾನ ಪ್ರಾಪ್ತಿಗೆ ಹೊಸದಾಗಿ ಗರ್ಭಧಾರಣೆ ಮಾಡುವಂತಹ, ಸಂತಾನ ನಿರೀಕ್ಷೆ ಮಾಡ್ತಾ ಇರುವಂತಹ ಈ ಕೆಲವೊಂದು ವ್ಯಕ್ತಿಗಳಿಗೆ ಸಂತಾನ ಯೋಗ ನೀಡ್ತಾ ಇರುತ್ತೆ. ಈ ರೀತಿ ಒಳ್ಳೆಯ ವಿಷಯಗಳು ಪಂಚಮ ಸ್ಥಾನದಲ್ಲಿ ಗುರು ಶುಕ್ರ ಹೊಂದಾಣಿಕೆ ಅನ್ನೋದು ಇದು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಕೂಡ
ನಿಮ್ಮ ಬೆಲೆ ಏನು, ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ವೇನೋ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ವೇನೋ, ಹಿಂದಿನ ದಿನಗಳಲ್ಲಿ ಏನಾದರೂ ಆ ರೀತಿ ಕನ್ಫ್ಯೂಷನ್ ಆಗಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂತಹ ಸಂದರ್ಭಗಳಲ್ಲಿ ಕೂಡ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲ ಆಗುವಂತಹ ಸಂದರ್ಭಗಳು ಬರುತ್ತೆ. ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಿಮ್ಮ ಸಂಬಂಧನ ಮತ್ತೊಂದು ಹಂತಕ್ಕೆ ತಗೊಳ್ಳುವಂತಹ ಪ್ರಯತ್ನಗಳು ನಡೆಯುತ್ತೆ. ಆದರೆ ಸಪ್ತಮದಲ್ಲಿ ಕೇತು, ಸಪ್ತಮಾಧಿಪತಿ ರವಿ ಇವರಿಬ್ಬರು ಇರೋದರಿಂದ ಅಂದರೆ ಜೀವನ ಈ ಮುಖ್ಯವಾಗಿ ಸಪ್ತಮ ಸ್ಥಾನ ಅನ್ನೋದು ಕಳತ್ರ ಸ್ಥಾನಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ ದಂಪತಿಗಳ ಮಧ್ಯೆ ಸ್ವಲ್ಪ ಗ್ಯಾಪ್, ಅಂದರೆ ವೃತ್ತಿ ಉದ್ಯೋಗಗಳ ಮುಖಾಂತರ ನೀವೊಂದು ಕಡೆ ಪ್ಲೇಸ್ ಆಗೋದು ಅಥವಾ ಕುಟುಂಬಕ್ಕೆ ದೂರವಾಗಿ ವೃತ್ತಿ ಉದ್ಯೋಗಗಳಲ್ಲಿ ಮಾಡಬೇಕಾಗಿರುವಂತಹ ಸಂದರ್ಭಗಳು ಬರಬಹುದು. ಅಥವಾ ಕೆಲವೊಂದು ಮನಸ್ತಾಪಗಳಿಂದ ಕೆಲವೊಂದು ದಿನಗಳ ಕಾಲ ಏನೋ ಕೆಲವೊಂದು ವಿಷಯಗಳ ಮುಖಾಂತರ ಕೆಲವು ದಿನಗಳ ಇದೇ ತಾತ್ಕಾಲಿಕ ಮಾತ್ರ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಗಂಡ ಹೆಂಡತಿಯ ಮಧ್ಯೆ ಕೆಲವೊಂದು ದಿನಗಳ ಕಾಲ ಸ್ವಲ್ಪ ಸಪ್ರೇಷನ್ ಅನ್ನೋದು ಕಾಣಿಸೋದಕ್ಕೆ ಚಾನ್ಸಸ್ ಇರುತ್ತೆ. ಅದೇ ರೀತಿ ಅದು ಮುಖ್ಯವಾಗಿ ಪಾಸಿಟಿವ್ ಆಗಿ ತಗೊಳ್ಳೋಂಗಿದ್ರೆ ನಿಮ್ಮ ಜೀವನ ಸಂಗಾತಿಗೆ ನೀವು ಉತ್ತಮ ರೀತಿಯಲ್ಲಿ ಹುದ್ದೆಗಳು ಪ್ರಮೋಷನ್ಸ್ ಬರುವಂತಹ ಸಾಧ್ಯತೆ ಇರುವುದರಿಂದ ಈ ಪರ್ಟಿಕ್ಯುಲರ್ ಸಪ್ತಮದಲ್ಲಿರುವಂಥ ಕೇತು ಸಪ್ತಮಾಧಿಪತಿಯಾಗಿರುವಂಥ ರವಿಯ ಮುಖಾಂತರ ನಿಮ್ಮ ಸಂಗಾತಿಗೆ ಉನ್ನತ ರೀತಿಯಲ್ಲಿ ಹುದ್ದೆ ಪ್ರಮೋಷನ್ ಆಗಿರ್ಬೋದು, ಉದ್ಯೋಗ ಬರೋದಾಗಿರ್ಬೋದು ಇತ್ಯಾದಿ ಶುಭ ವಿಷಯಗಳು ಕೂಡ ನಡೆಯೋದಕ್ಕೆ ಚಾನ್ಸಸ್ ಇರುತ್ತೆ. ಈಗ ಲಗ್ನದಲ್ಲೇ ರಾಶಿಯಲ್ಲೇ ರಾಹು ಧನ ಕುಟುಂಬ ಸ್ಥಾನದಲ್ಲಿ ಶನಿ ಪರಮಾತ್ಮರಿರೋದರಿಂದ ಮುಖ್ಯವಾಗಿ ನವಗ್ರಹಗಳಲ್ಲಿ ಶನಿ ರಾಹು ಜಪಗಳನ್ನು ಪಾರಾಯಣ ಮಾಡೋದರಿಂದ ರಾಹುವಿನ ಅನುಗ್ರಹಕ್ಕೋಸ್ಕರ ದುರ್ಗಾಮಾತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಿಗೆ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಪ್ರತಿನಿತ್ಯವೂ ಕೂಡ ಹನುಮಾನ್ ಚಾಲಿಸ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದು ಮತ್ತು ಕೇಳುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಕುಂಭರಾಶಿಯವರು ಪಡೆಯಬಹುದು ಈ ಮಾಸದಲ್ಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.